ವಾಯು ಮಾಲಿನ್ಯ ಪ್ರಬಂಧ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಾಯು ಮಾಲಿನ್ಯದಿಂದ ಆಗುವ ಅನಾಹುತಗಳು, ವಾಯು ಮಾಲಿನ್ಯದಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಇಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಾಯು ಮಾಲಿನ್ಯವೆಂದರೆ ಕಶ್ಮಲಗಳಿಂದ ಗಾಳಿ ಮಲಿನಗೊಳ್ಳುವುದು. ಇದು ಜೀವಿಗಳು ಮತ್ತು ಅಜೈವಿಕ ಘಟಕಗಳ ಮೇಲೆ ಹಾನಿಕಾರಕ ಪರಿಣಾಮವನ್ನು ಉಂಟು ಮಾಡುತ್ತದೆ. ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ಗಳ, ಕಾರ್ಬನ್ ಡೈಆಕ್ಸೈಡ್ಗಳ, ಮಿಥೇನ್ ಮತ್ತು ಸಲ್ಫರ್ ಡೈಆಕ್ಸೈಡ್ಗಳು ಪ್ರಮುಖ ವಾಯು ಮಾಲಿನ್ಯಕಾರಕಗಳ ಆಗಿವೆ. ಆಹಾರವಿಲ್ಲದೆ ನಾವು ಸ್ವಲ್ಪ ಸಮಯ ಬದುಕಬಹುದು, ಆದರೆ ಗಾಳಿ ಇಲ್ಲದೆ ಕೆಲವು ನಿಮಿಷವೂ ನಾವು ಬದುಕಲಾರವು. ಈ ಸರಳ ವಿಷಯ ನಮಗೆ ಶುದ್ಧ ಗಾಳಿ ಎಷ್ಟು ಮುಖ್ಯವಾಗಿದೆ ಎಂದು ಹೇಳುತ್ತದೆ. ವಾಯು ಮಾಲಿನ್ಯದಿಂದಾಗಿ ವಾಯು ಮಾಲಿನ್ಯದಿಂದ ಶ್ವಾಸಕೋಶಕ್ಕೆ ಸಂಬಂಧಿಸಿದ ರೋಗಗಳಿಂದ ಜನರು ಬಳಲುತ್ತಿದ್ದಾರೆ. ತಾಜ್ನ ಸುತ್ತಲಿನ ಪ್ರದೇಶದಲ್ಲಿನ ವಾಯು ಮಾಲಿನ್ಯದಿಂದಾಗಿ ಈ ಅಮೃತ ಶಿಲೆಯು ಸ್ಮಾರಕದ ಸೌಂದರ್ಯವು ಅಪಾಯಕ್ಕೊಳಗಾಗಿವೆ. ಗಾಳಿಯು ಅನಿಲಗಳ ಮಿಶ್ರಣವಾಗಿ ಗಾಳಿಯನ್ನು ಕಲುಷಿತಗೊಳಿಸುವ ವಸ್ತುಗಳನ್ನು ವಾಯು ಮಲಿನಕಾರಕಗಳು ಎಂದು ಕರೆಯುತ್ತಾರೆ. ಮಾನವನ ಕೆಲಸದಿಂದಲೂ ಮಲಿನಕಾರಕಗಳು ವಾತಾವರಣಕ್ಕೆ ಸೇರುತ್ತವೆ. ಕಾರ್ಖಾನೆಗಳು, ವಿದ್ಯುತ್ ಸ್ಥಾವರಗಳು, ವಾಹನಗಳು ನಿಷ್ಕಾಸ ಅನಿಲ ಹಾಗೂ ಸೌದೆ ಮತ್ತು ಬೆರಣಿಗಳು ಉರಿಸುವಿಕೆ ಇವು ವಾಯು ಮಾಲಿನ್ಯಕಾರಕಗಳು ಆಕರಗಳಾಗಿವೆ. ಉಸಿರಾಟದ ಅನೇಕ ಸಮಸ್ಯೆಗಳು ವಾಯು ಮಾಲಿನ್ಯದ ಕಾರಣದಿಂದ ಉಂಟಾಗುತ್ತವೆ. ಸ್ಮಾಗ್ ಹೊಗೆಯು ನೈಟ್ರೋಜನ್ ಆಕ್ಸೈಡ್ಗಳನ್ನು ಹೊಂದಿದ್ದು ಇದು ವಾಯು ಮಾಲಿನ್ಯಕಾರಕವಾಗಿದೆ. ಸ್ಮಾಗ್ ಉಸಿರಾಟದ ತೊಂದರೆಗಳಾದ ಅಸ್ತಮಾ, ಕೆಮ್ಮು ಮತ್ತು ಮಕ್ಕಳಲ್ಲಿ ಉಬ್ಬಸವನ್ನು ಉಂಟು ಮಾಡುತ್ತದೆ. ಹಲವು ಕೈಗಾರಿಕೆಗಳು ಸಹ ವಾಯು ಮಾಲಿನ್ಯಕ್ಕೆ ಕಾರಣವಾಗಿವೆ. ವಾಯು ಮಾಲಿನ್ಯ ತಡೆಗಟ್ಟುವ ಕ್ರಮಗಳು: ಸಂಚರಿಸಲು ಸಾರ್ವಜನಿಕ ಸಾರಿಗೆಗಳನ್ನು ಬಳಸುವುದು, ಪ್ಲಾಸ್ಟಿಕ್ ಬಳಸದಿರುವುದು, ಎಸಿ ಬದಲಿಗೆ ಫ್ಯಾನ್ ಬಳಸುವುದು, ಅರಣ್ಯೀಕರಣ. ಈ ಜಗತ್ತಿನಲ್ಲಿ ವಾಯು ಮಾಲಿನ್ಯ ಇಂದು ಒಂದು ದೊಡ್ಡ ಸಮಸ್ಯೆಯಾಗಿದೆ. ಗಾಳಿಯಲ್ಲಿ ಉಂಟಾಗುವ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಬದಲಾವಣೆಯೇ ವಾಯು ಮಾಲಿನ್ಯ ಎನ್ನುತ್ತೇವೆ. ಗಾಳಿಯಲ್ಲಿ ಕಣಗಳು ಮತ್ತು ಅನೇಕ ವಿಷಕಾರಿ ಅನಿಲಗಳ ಮಿಶ್ರಣ ಆಗುವುದರಿಂದ ವಾಯು ಮಾಲಿನ್ಯ ಉಂಟಾಗುತ್ತದೆ. ಉಪಸಂಹಾರ: ವಾಯು ಮಾಲಿನ್ಯ ತಡೆಗಟ್ಟುವುದು ನಮ್ಮೆಲ್ಲರ ಹೊಣೆಯಾಗಿದೆ. ನಮ್ಮ ಮುಂಬರುವ ಪೀಳಿಗೆಗೆ ಆರೋಗ್ಯಕರ ಭವಿಷ್ಯವನ್ನು ಸೃಷ್ಟಿಸಲು ನಾವು ಮಾಲಿನ್ಯವನ್ನು ನಿಯಂತ್ರಿಸಬೇಕಾಗಿದೆ ಹಾಗೂ ಅರಣ್ಯ ನಾಶ ಮಾಡಬಾರದು. ಮರಗಳನ್ನು ಕತ್ತರಿಸುವುದರಿಂದ ಕಾಡುಗಳು ಕಣ್ಮರೆಯಾಗುತ್ತವೆ. ಇದರಿಂದ ನಮಗೆ ಶುದ್ಧ ಗಾಳಿ ಸಿಗುವುದಿಲ್ಲ ಮತ್ತು ವಾಯು ಮಾಲಿನ್ಯವಾಗುತ್ತದೆ. ಆದ್ದರಿಂದ ಪರಿಸರವನ್ನು ಉಳಿಸೋಣ ಅಂತ ಹೇಳುತ್ತಾ ವಾಯು ಮಾಲಿನ್ಯ ಪ್ರಬಂಧವನ್ನು ಮುಗಿಸುತ್ತೇನೆ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.